ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರೈತ ಸಂಘ ಹಸಿರು ಸೇನೆ ನಿಧಾನಕ್ಕೆ ರಾಜ್ಯವ್ಯಾಪಿ ಒಂದು ಪ್ರಚಾರ ಅದೇ ಕಾಲಕ್ಕೆ ಹಬ್ಬುವಂಥ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಶಶಿಕಾಂತ್ ಗುರೂಜಿ ಅಥವಾ ಶಶಿಕಾಂತ್ ಪಡಸಲಗಿ ಅವ್ರ ಜೊತೆಗೆ ಚೋನಪ್ಪ ಪೂಜಾರ್ ಜಂಟಿಯಾಗಿ ಇಡೀ ರಾಜ್ಯ ತುಂಬ ಪ್ರತಿಯೊಂದು ಹಳ್ಳಿಯಲ್ಲೂ ರೈತ ಸಂಘ ಹಸಿರು ಸೇನೆ ಸಂಘಟನೆಯನ್ನು ಬೆಳೆಸ್ತಾ ಇರೋದು ನೋಡಿದ್ರೆ ಖುಷಿ ಆಗ್ತದೆ. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳು, ಬಾಬಾಗೌಡ ಪಾಟೀಲ್ ನೆನಪು ಬರ್ತಾ ಇರ್ತಾರೆ. ಯಾಕಂದರೆ ಈ ಮಾತನ್ನ ಇವತ್ತು ನಾವು ಹೇಳಲೇಬೇಕಾಗ್ಯದ, ಅನಿವಾರ್ಯ ಅದ. ಮೂರು ಪಾರ್ಟಿಗಳು ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇವರೆಲ್ಲರೂ ಹೆಂಗಪ್ಪ ಅಂತಂದ್ರೆ ಪಾರ್ಟಿ ಫಂಡ್ ಮೇಲೆ ನಡೆಯುವಂಥವು. ಪಾರ್ಟಿ ಫಂಡ್ ಕೊಡೋರು ಯಾರು ನಿಮಗೆ ಗೊತ್ತದ? ಕಾರ್ಪೊರೇಟ್ರು, ಬಂಡವಾಳಶಾಹಿಗಳು, ಪಾಳೆಗಾರರು, ದುಡ್ಡಿದ್ದಂಥವ್ರು ಕೊಡ್ತಾರೆ ಒಂದಿಷ್ಟು ದುಡ್ಡನ್ನು. ಅವ್ರಿಗೆ ಬೇಕಾದ ಕಾನೂನು ರಚನೆ ಮಾಡ್ತಾ ಹೋಗ್ತಾ ಇರ್ತಾರೆ ಈ MLAಗಳು, MP ಗಳು. ನಿಧಾನಕ್ಕೆ ನಮ್ಮ ರೈತರನ್ನು ಜಾಗೃತಿ ಮಾಡ್ತಾ ಇದ್ದಾರೆ. ಇವರಿಬ್ಬರು, ಇವ್ರ ಜೊತೆಗಾರರು, ಇನ್ನೂ ಅನೇಕ ಜನರು ಕೂಡಿಸ್ತಾ ಇದ್ದಾರೆ. ಒಗ್ಗಟ್ಟು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾಗಿ ಇದು ಒಳ್ಳೆಯ ಪ್ರಯತ್ನ. ಈಗ ಇತ್ತೀಚೆಗೆ ಕೊಪ್ಪಳದ ಕಿನ್ನಾಳದಲ್ಲಿ ರೈತ ಸಂಘ ಉದ್ಘಾಟನೆ ಮಾಡಿದರು. ಅಲ್ಲಿ ಜನರ ಜೊತೆ ಮಾತಾಡಿದರು. ಅವ್ರು ಮಾತಾಡೋ ಶೈಲಿ ಜನರಿಗೆ ಮುಟ್ಟುವಂಥದ್ದು, ಜನರ ಭಾಷೆಯನ್ನು ಜನರಿಗೆ ತಲುಪಿಸುವಂಥದ್ದು, ರೈತನ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಘನತೆ, ಗೌರವ ಬರುವ ಹಾಗೆ ಅವ್ರು ಮಾತಾಡೋದನ್ನು, ಜನರ ಜೊತೆ ಬೆರೆಯೋದನ್ನು, ರೈತರಿಗೆ ತಿಳಿಸಿ ಹೇಳೋದು ಕೆಲಸ. ಅದರಲ್ಲೂ ಅವರು ಇತ್ತೀಚೆಗೆ ಒಂದಿಷ್ಟು ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾಯಿದೆ. ಏನಪ್ಪ ಅಂದ್ರೆ ಜನಕ್ಕೆ ಸ್ಪಂದನೆ ಆಗುವಂಗೆ ಮಾತಾಡೋ ಜೊತೆಗೆ ತಾವು ಅಲ್ಲಿ ಸಕ್ರಿಯವಾಗಿ ಇಳಿತಾ ಇದ್ದಾರೆ ರೈತರ ಜೊತೆ. ಹೀಗಾಗಿ ರೈತರು ಅವರ ಮಾತುಗಳನ್ನು ನಂಬ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಯಾಕೆಂತಂದ್ರೆ ವ್ಯವಸ್ಥೆ ಬದಲಾಗಲೇಬೇಕಾಗಿದೆ. ಇವತ್ತು ಕೇವಲ ಕೆಲವು ಜನರಿಗೆ ಸಿಕ್ಕಂಥ ಈ ವ್ಯವಸ್ಥೆ ಅವ್ರಿಗೆಷ್ಟು ಅನುಕೂಲ ಆಗುವಂಥದ್ದು. ಈ ದೇಶದ 10% ಜನರಿಗೆ ಮಾತ್ರ ಇವತ್ತಿನ ವ್ಯವಸ್ಥೆ ಅನುಕೂಲ ಅದ, ಉಳಿದವ್ರಿಗೆಲ್ಲ. ಇಲ್ಲ ಮ್ಯಾಕ್ಸಿಮಮ್ 70-75% ಯಾರು ಅವರಪ್ಪ ಅಂದ್ರೆ ರೈತರ ಮಕ್ಕಳು ಕಲ್ತಂಥವ್ರು ಯಾರಿದ್ದಾರೆ, ಗೌರ್ಮೆಂಟ್ ಜಾಬ್ ಯಾರು ಹೇಳಿದ್ದಾರೆ, ಅವ್ರ ಜೀವ ಬಿಟ್ಟಿದ್ದಾರೆ. ರೈತರಿಗೆ ಅವ್ರಿಗೆ ಸಂಬಂಧ ಇಲ್ಲ. ಸ್ವತಃ ಅವ್ವ ಅಪ್ಪನ ನೋಡೋಂಥ ಎಷ್ಟೋ ಜನ ಇದ್ದಾರೆ. ಆದರೆ ರೈತಾಪಿ ಮಾಡುವಂಥ ರೈತಗೆ ಇವತ್ತು ಮಾರ್ಕೆಟ್ ಇಲ್ಲ, ನೀರು ಹೆಚ್ಚಾಗಿಲ್ಲ, ಒದ್ದಾಡ್ತಾ ಇರ್ತಾನೆ, ದಿನನಿತ್ಯ ಸಾಲದ ಮಡ್ಲಲ್ಲಿ ಸಾಯ್ತಾ ಇರ್ತಾನೆ. ಕಳೆದ 20-25 ವರ್ಷಗಳಿಂದ ಹೆಚ್ಚು ಕಡಿಮೆ ಒಂದು 50-55 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಾಲ ಮಾಡಿಕೊಂಡು. ಸಾಲ ಎದಕ್ಕೆ ಆಗ್ತದಪ್ಪ ಅಂದ್ರೆ ಭೂಮಿಯಿಂದ ಬೆಳೆ ತೆಗಿತಾರೆ, ಅವರು ದುಡಿತಾರೆ, ಮಾಡ್ತಾರೆ, ಆದರೆ ಮಾರ್ಕೆಟೇ ಇಲ್ಲ ಅವ್ರಿಗೆ. ಇನ್ನು ಕೆಲವೊಮ್ಮೆ ಮಳೆಯಿಂದ ಬೆಳೆ ಬರೋದಿಲ್ಲ. ಹೀಗಾಗಿ ಇವತ್ತು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಶಶಾಂಕ್ ಗುರೂಜಿಯವರು. ರೈತರ ಮಕ್ಕಳಿಗೆ, ಗಂಡ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇರುತ್ತೆ. ಹೌದು, ಹೆಂಗೆ ಕೊಡ್ತಾರ? ಬದುಕೇ ಇಲ್ಲ ಅವನಿಗೆ. ಲಾಭ ಇರೋದು ಉದ್ಯೋಗ ಅಲ್ಲ, ದುಡಿಯೋದು ಕತ್ತಿ ಹಂಗೆ. ಅದ್ರ ಲಾಭ ಇಲ್ಲ ಅಂದರೆ ಯಾರು ತಂದೆ ತಾಯಿಗಳು ತಮ್ಮ ಮಗಳನ್ನ ಕೊಡ್ತಾರಲ್ಲ, ಇದು ವಾಸ್ತವ ಸತ್ಯಗಳು. ಅದೇ ಇವತ್ತು ಲಾಭದ ಉದ್ಯೋಗ ಆಗಲ್ಲ ಅದು ರೈತಾಪಿ. ಯಾರು ಬೇಡ ಅಂತಾರ್ರಿ? ಅಂದರೆ ಭೂಮಿ ಇದ್ರೆ ಅಲ್ಲ, ಅದು ಲಾಭ ಆಗಬೇಕು, ದುಡಿದಕ್ಕೆ ಲಾಭ ಆಗಬೇಕು. ದಿನಕ್ಕೆ 18 ತಾಸು ದುಡಿತಾನೆ ರೈತ. ನೀರು ಹಾಸು ಮುಂದೈತೆ, ರಾತ್ರಿ ಸಹಿತ ಹೋಗಿ ಕೆಲವು ಹಾವುಗಳಿಂದ ಅದನ್ನು ಕಚ್ಚಿಸ್ಕೊಂಡು ಸಾಯುವಂಥ ಅನೇಕ ರೈತರು ನಾವು ನೋಡ್ತಾ ಇದ್ದೀವಿ. ಅಷ್ಟಾಗಿ ಬರೋದೇನು ಇವರಿಗೆ? ಅದೇ ದಿಶೆಯಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಸ್ವಾಮಿನಾಥನ್ ಆಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾಳ ಮಹತ್ವದ್ದು. 2006 ಆಗ್ಯದ ಅದು ವರದಿ.